ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅನಿತಮ್ಮ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಣಮೀನು ಗೊಜ್ಜು ಮಾಡೋದು ಹೇಗೆ ಅಂತಂದು ಹೇಳ್ಕೊಡ್ಬೇಕು ಅಂತಿದ್ದೀನಿ. ಅದರಲ್ಲೂ ನಮ್ಮ ಅಜ್ಜಿ ಕಲಿಸಿರೋದಿದು. ನಮ್ಮ ಅಜ್ಜಿ ನೆನಪಾಯಿತು, ಹಾಗಾಗಿ ಮಾಡಿದೆ. ನಿಮ್ಮ ಹತ್ರನೂ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ತಿಂದರೆ ಮಾತ್ರ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಟೇಸ್ಟ್ ಬರುತ್ತೆ ಇದು. ಇದಕ್ಕೆ ತೊಗೊಂಡಿದ್ದೀನಿ ಮೀನು, ಒಣಮೀನು. ಕೆಲವು ಕಡೆ ಒಣಮೀನು ಅಂತಾರೆ, ಕೆಲವು ಕಡೆ ಸೀಗಡಿ ಅಂತಾರೆ, ಕೆಲವು ಕಡೆ ಕರಿಮೀನು ಅಂತಾರೆ. ಇದನ್ನು ತೊಗೊಂಡ್ಬಿಟ್ಟು ಒಂದು ನೀರಲ್ಲಿ ಹಾಕ್ಕೋಬೇಕು, ತೊಳ್ಕೊಬೇಕು. ಸ್ವಲ್ಪ ತಲೆ ಹತ್ರ ಎಲ್ಲ ಮಣ್ಣು ಥರ ಅನಿಸುತ್ತೆ, ಹಾಗಾಗಿ ಅದನ್ನು ತೊಗೊಂಡು ನೀಟಾಗಿ ತೊಳ್ಕೊಬೇಕು. ತೊಳೆದಿಟ್ಕೊಂಡಿದ್ದಾದಮೇಲೆ ಒಣಮೆಣ್ಸಿಕಾಯಿ ತೊಗೋಬೇಕು ಸ್ವಲ್ಪ, ಅದನ್ನು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಕೆಂಪಗಾದರೆ ಸಾಕು, ಇಷ್ಟಾದರೆ ಸಾಕು. ಮತ್ತು ಒಣಮೀನು ಇತ್ತಲ್ಲ ತೊಳೆದಿಟ್ಕೊಂಡಿದ್ವಲ್ಲ, ಅದನ್ನು ತೊಗೊಂಡ್ಬಿಟ್ಟು ಹುರ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. 4ರಿಂದ 5 ಟೊಮೊಟೊ ತೊಗೊಂಡಿದ್ದೆ, 3ರಿಂದ 4, 5 ಸಾರಿ. ಆ ಟೊಮೊಟೊ ತೊಗೊಂಡ್ಬಿಟ್ಟು ಅದನ್ನು ಸಹ ಹಾಗೇ ಹುರ್ಕೋಬೇಕು ಎಣ್ಣೆಯಲ್ಲಿ. ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಣಮೀನು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ. ನೋಡಿ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಗೊಜ್ಜಿಗೆ ಅಂತ ತೋರಿಸ್ತೀನಿ. ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಒಂದು ಪ್ಲೇಟಲ್ಲಿ. ಅದರಲ್ಲೂ ಸಿಲ್ವರ್ ಪ್ಲೇಟಲ್ಲಿ ಗೊಜ್ಜು ಕ್ಯೂಚಿದ್ರೆ ಚೆನ್ನಾಗಿ ಬರ್ತದೆ, ಹಾಗಾಗಿ ನಾವು ಇದರಲ್ಲೇ ಇದು ಮಾಡೋದು. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ಮಸಾಗೊಂಡು ತೊಗೊಂಡ್ಬಿಟ್ಟು ನೀಟಾಗಿ ಕ್ಯೂಚ್ಕೋಬೇಕು. ಇದು ಮಿಕ್ಸಿ ಎಲ್ಲ ಮಾಡಿದ್ರೆ ಅಷ್ಟು ಟೇಸ್ಟು ಬರೋಲ್ಲ, ಹಾಗಾಗಿ ಟೊಮೊಟೊ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೋಬೇಕು. ಆ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ ಹುರಿದಿರ್ತೀವಲ್ಲ, ಹಾಗಾಗಿ ಆ ಸಿಪ್ಪೆ ತೊಗೊಂಡ್ಬಿಟ್ಟು ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ಮತ್ತೆ ಅದನ್ನು ಸಹ ಹಾಗೇ ಕ್ಯೂಚ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಜೀರಿಗೆ ಹುರಿದಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಜೀರಿಗೆ ಹಾಕ್ಕೊಂಡೆ ಸ್ವಲ್ಪ. ಅದನ್ನು ಸಹ ಹಾಗೇ ಕ್ಯೂಚ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಆಮೇಲೆ ಒಣಮೀನು ಇಟ್ಟಿದ್ವಲ್ಲ ಅದನ್ನು ಸಹ ತೊಗೊಂಡ್ಬಿಟ್ಟು ಈ ಥರ ಮುರಿದ್ಬಿಟ್ಟು ಹಾಕ್ಕೋಬೇಕು. ಅದನ್ನು ತಲೆ ನಾನು ತೆಗ್ದಾಕ್ತೀನಿ, ತಲೆ ಏನು ಹಾಕಲ್ಲ. ಕೆಲವ್ರು ತಲೆ ಹಾಕೋರು ಹಾಕ್ಕೋಬೋದು, ನಾವು ಹಾಕಲ್ಲ. ಹಾಗಾಗಿ ಆ ಥರ ಎಲ್ಲ ಮುದ್ದಿಟ್ಕೊಂಡು ಮತ್ತೆ ಕೈಯಲ್ಲಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಕಿಚ್ಚಿದ್ರೇ ಗೊಜ್ಜು, ಯಾವುದೇ ಗೊಜ್ಜಾಗಿರಲಿ, ಬದನೆಕಾಯಿ ಬಜ್ಜಿ ಅದೆಲ್ಲ ಮಾಡಿದ್ರು ಸಹ ಕೈಯಲ್ಲಿ ಕಿಚ್ಚಿದ್ರೇ ಟೇಸ್ಟ್ ಬರೋದು. ಲಾಸ್ಟಲ್ಲಿ ಈರುಳ್ಳಿ ಕಟ್ ಮಾಡಿ ಹುರಿದಿಟ್ಕೊಂಡಿದ್ವಲ್ಲ ಸಣ್ಣಗೆ, ಅದನ್ನು ಹಾಕ್ಕೋಬೇಕು. ಅದನ್ನ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದರಿಂದ ಸಾಂಬಾರು ಸಹ ಮಾಡ್ತಾರೆ ಒಣಮೀನಿಂದ, ಅದನ್ನು ಸಹ ವಿಡಿಯೋ ಹಾಕ್ತೀನಿ. ಇದು ಗೊಜ್ಜು ಚೆನ್ನಾಗಿರುತ್ತೆ, ಮುದ್ದೆಗಂತೂ ಸಖತ್ತಾಗಿರುತ್ತೆ. ಮುದ್ದೆ, ರೈಸು ಎಲ್ಲದಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಪ್ರೆಗ್ನೆಂಟ್ ಇರೋರಂತೂ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋ ಥರ ಇರುತ್ತೆ. ನೋಡಿ ಅಷ್ಟಷ್ಟು ಮುರಿದಾಕ್ಕೊಂಡ್ರೆ ಸಾಕು. ಬಿಸಿ ಬಿಸಿ ಮುದ್ದೆಗೆ ಆ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ. ನೋಡಿ ಇಷ್ಟಿದ್ರೆ ಸಾಕು. ಖಾರ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಖಾರನ. ಅದು ಇದು ಒಣಮೀನು ಗೊಜ್ಜಿಗೆ ಮಾತ್ರ ಖಾರ ಜಾಸ್ತಿ ಹಾಕಿರೋದು, ಎಲ್ಲದಕ್ಕೂ ಅಲ್ಲ. ಯಾಕಂದರೆ ಪ್ರೆಗ್ನೆಂಟ್ ಇರೋ ಹುಡುಗಿ ತಿನ್ನೋದಲ್ಲ, ಹಾಗಾಗಿ. ಐ ಹೋಪ್ ನನ್ನ ವಿಡಿಯೋ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪ್ಲೀಸ್. ನಂಗೆ ಸಪೋರ್ಟ್ ಮಾಡಿ, ಒಂದು ಸಾರಿ ಟ್ರೈ ಮಾಡಿ.